ಎಸ್ ಕೇಂದ್ರ ಸರ್ಕಾರದಿಂದ ಜನರಿಗೆ ಮತ್ತೊಂದು ದೊಡ್ಡ ಗಿಫ್ಟ್. ಆಷಾಢ ಮಾಸದ ಮೊದಲ ಶುಕ್ರವಾರ ಮೋದಿ ಉಡುಗೊರೆಯನ್ನು ದೇಶಕ್ಕೆ ಕೊಡ್ತಾ ಇದ್ದಾರೆ. ದೇಶದ ಮೊದಲ ಹೈಡ್ರೋಜನ್ ಟ್ರೈನಿಗೆ ಈಗ ಅಸ್ತು ಹೊಂದಿದೆ ಕೇಂದ್ರ ಸರ್ಕಾರ. ಮೋದಿ ಸರ್ಕಾರದಿಂದ ಜನರಿಗೆ ಮತ್ತೊಂದು ಮಹಾ ಗಿಫ್ಟ್. ಆಷಾಢ ಮಾಸದ ಮೊದಲ ಶುಕ್ರವಾರ ಮೋದಿ ಉಡುಗೊರೆಯನ್ನು ಕೊಡ್ತಾ ಇದ್ದಾರೆ. ದೇಶದ ಮೊದಲ ಹೈಡ್ರೋಜನ್ ಟ್ರೈನಿಗೆ ಈಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಭಾರತೀಯ ರೈಲ್ವೆಗೆ ಮತ್ತೊಂದು ಪ್ರಮುಖ ಮೈಲುಗಲ್ಲು ಇದಾಗಿದೆ. ಎಸ್, ಇಂಡಿಯನ್ ರೈಲ್ವೆಗೆ ಇದು ಮತ್ತೊಂದು ಪ್ರಮುಖ ಮೈಲುಗಲ್ಲು. ಹೈಡ್ರೋಜನ್ ಟ್ರೈನ್ ಇತಿಹಾಸವನ್ನು ಸೃಷ್ಟಿಸಿದ ಭಾರತ ದೇಶ. ಹೈಡ್ರೋಜನ್ ಟ್ರೈನ್ ಮೂಲಕ ಹಿಸ್ಟ್ರಿಯನ್ನು ಸೃಷ್ಟಿಸ್ತಾ ಇದೆ ನಮ್ಮ ದೇಶ. ಹರಿಯಾಣ, ಜಿಂದ್, ಸೋನಿಪತ್ ಮಧ್ಯ ಮೊದಲ ಓಡಾಟ ಅನ್ನುವಂಥದ್ದಾಗುತ್ತೆ. ಹೈಡ್ರೋಜನ್ ಇಂಧನ ಚಾಲಿತ ರೈಲು ಆರಂಭಿಸಿದಂತಹ 5ನೇ ದೇಶದ ಹೆಗ್ಗಳಿಕೆಗೆ ಭಾರತ ಪಾತ್ರವಾಗಲಿದೆ. ಈ ಮೂಲಕ ವಿಶ್ವದ 5ನೇ ರಾಷ್ಟ್ರವಾಗಿ ಹೆಗ್ಗಳಿಕೆಗೆ ಭಾರತ ಪಾತ್ರ ಆಗುತ್ತೆ. 10 ಬೋಗಿ ಹೊತ್ತು ಜಿಂದ್ ಸೋನಿಪತ್ ಮಾರ್ಗದಲ್ಲಿ ಸಂಚಾರವನ್ನು ಮಾಡುತ್ತೆ ಈ ರೈಲು. 14 ನಿಲ್ದಾಣಗಳು, ಗಂಟೆಗೆ ಗರಿಷ್ಠ 75 ಕಿಲೋಮೀಟರ್ ವೇಗದಲ್ಲಿ ಸಂಚಾರವನ್ನು ಮಾಡುತ್ತೆ. ಮ್ಯಾಕ್ಸಿಮಮ್ 5 ರಿಂದ 25 ರೂಪಾಯಿವರೆಗೆ ರೇಟನ್ನು ಫಿಕ್ಸ್ ಮಾಡುವಂತಹ ಯೋಜನೆಗಳು ಕೇಳಿ ಬರ್ತಾ ಇದೆ. 2 ಗಂಟೆಗಳಲ್ಲಿ 89 ಕಿಲೋಮೀಟರ್ ದೂರ ಚಲಿಸುವಂತಹ ಈ ರೈಲು. ಆಷಾಢ ಮಾಸದ ಮೊದಲ ಶುಕ್ರವಾರದಂದು ಮೋದಿ ಸರ್ಕಾರದಿಂದ ಭಾರತೀಯರಿಗೆ ಗಿಫ್ಟ್ ಸಿಗ್ತಾ ಇದೆ. ಅಂತೂ ಇಂತೂ ಹೈಡ್ರೋಜನ್ ಟ್ರೈನ್ ಈಗ ಭಾರತಕ್ಕೆ ಲಗ್ಗೆ ಇಡ್ತಾ ಇದೆ. ಇಡೀ ವಿಶ್ವದಲ್ಲಿ 5ನೇ ರಾಷ್ಟ್ರ ಹೈಡ್ರೋಜನ್ ಟ್ರೈನನ್ನು ಪಡೆದುಕೊಂಡಂತಹ ಹೆಗ್ಗಳಿಕೆಗೆ ಭಾರತ ಪಾತ್ರ ಆಗುತ್ತೆ. 10 ಬೋಗಿಗಳು ಹೊತ್ತು ಈ ಟ್ರೈನ್ ಜಿಂದ್ ಸೋನಿಪತ್ ಮಾರ್ಗದಲ್ಲಿ ಸಂಚಾರ ಮಾಡುತ್ತೆ. 14 ನಿಲ್ದಾಣಗಳಿದೆ ಒಟ್ಟಾಗಿ. ಗಂಟೆಗೆ 75 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ. ಸರಿಸುಮಾರು 5 ರಿಂದ 25 ರೂಪಾಯಿವರೆಗೆ ರೇಟನ್ನು ಫಿಕ್ಸ್ ಮಾಡಿದ್ದಾರೆ. ಇನ್ನು 2 ಗಂಟೆಯಲ್ಲಿ 89 ರಿಂದ 90 ಕಿಲೋಮೀಟರಷ್ಟು ದೂರ ಚಲಿಸುವಂತಹ ಸಾಮರ್ಥ್ಯವನ್ನು ಈ ಹೈಡ್ರೋಜನ್ ಟ್ರೈನ್ ಹೊಂದಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಅಶ್ವೇಗ ನಿಮಗೆ ಕೊಡುತ್ತೆ. ಜಿಂದ್ ಮತ್ತು ಸೋನಿಪತ್ ನಡುವೆ ಕಾರ್ಯನಿರ್ವಹಣೆ ಆಗ್ತಾ ಇದೆ. ಇಂಧನ ದಕ್ಷತೆ ಮತ್ತು ಪರಿಸರ ಸ್ನೇಹಿ ಸಾರಿಗೆಗೆ ಬದ್ಧತೆ ನೀಡುವ ಮೂಲಕ ಹೈಡ್ರೋಜನ್ ಟ್ರೈನ್ ನಿಮ್ಮ ಮುಂದೆ ಬರ್ತಾ ಇದೆ. ಜಿಂದ್ ಸೋನಿಪತ್ ವಿಭಾಗವನ್ನು ಪೈಲಟ್ ಯೋಜನೆಗೆ ಆಯ್ಕೆ ಮಾಡಲಾಗಿದೆ. ಜಿಂದ್ನಲ್ಲಿ ಹೈಡ್ರೋಜನ್ ಸಂಗ್ರಹಣೆ, ಇಂಧನ ತುಂಬುವ ಸೌಲಭ್ಯವೂ ಕೂಡ ಇದೆ. ರೈಲಿನ ಕಾರ್ಯಾಚರಣೆಯನ್ನು ಬೆಂಬಲಿಸಲು ಈ ಯೋಜನೆಯನ್ನು ಮಾಡಲಾಗಿದೆ. ಹಿಂದಿನ ಉಗಿ ಮತ್ತು ಡೀಸೆಲ್ ಇಂಜಿನ್ ರೈಲಿಗೆ ಈ ರೈಲು ಲಿಟ್ರಲಿ ಸ್ವಲ್ಪ ಹೋಲುತ್ತೆ. ಈಗ ವಿದ್ಯುತ್ತನ್ನು ಹೈಡ್ರೋಜನ್ ಬಳಸಿ ಉತ್ಪಾದಿಸಲಾಗ್ತಾ ಇದೆ. ಕಲ್ಲಿದ್ದಲು ಅಥವಾ ಡೀಸೆಲ್ ಸುಡುವ ಅಗತ್ಯ ಈಗ ಈ ಟ್ರೈನಿಗಿಲ್ಲ, ಹೈಡ್ರೋಜನ್ ಟ್ರೈನಿಗಿಲ್ಲ. ಯಾವುದೇ ಹೊಗೆಯನ್ನು ಕೂಡ ಈ ಟ್ರೈನು ಬಿಡೋದಿಲ್ಲ. ಇದೊಂದು ಪರಿಸರ ಸ್ನೇಹಿ ರೈಲು ಅನ್ನುವಂತಹ ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇದೆ.